ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಮುಖ್ಯ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಕೊರೋನಾ ಪೀಡಿತ ಪ್ರದೇಶಗಳಲ್ಲಿ ಕೊರೋನಾ ನಿರಾಶ್ರಿತರಿಗೆ ಅಳಿಲು ಸೇವೆಯನ್ನು ಮಾಡ್ತೀರಾ ಅಂತಂದರೆ, ನಿಮ್ಮ ಹತ್ರ ಜಿಯೋ ಸಿಮ್ ಇತ್ತು ಅಂತಂದರೆ, ನೀವು ವಾಟ್ಸಪ್ಪನ್ನು ಉಪಯೋಗಿಸ್ತೀರಾ ಅಂತಂದರೆ, ಜನ್ಧನ್ ಖಾತೆ ನಿಮ್ಮ ಹತ್ರ ಇತ್ತು ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಮತ್ತು ಹೆಲೋ ಆ್ಯಪಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಕೊರೋನಾ ಪೀಡಿತ ಪ್ರದೇಶಗಳಲ್ಲಿ ಕೊರೋನಾ ನಿರಾಶ್ರಿತರಿಗೆ ಸಹಾಯ ಮಾಡೋಕ್ಕೆ ಅಂತ ಕರ್ನಾಟಕದ 5 ಪ್ರಮುಖ ನಗರಗಳಲ್ಲಿ ಗೌರ್ಮೆಂಟ್ನಿಂದ ಫುಡ್ ಶೆಲ್ಟರ್ಸ್ ಮತ್ತು ನೈಟ್ ಶೆಲ್ಟರ್ಸ್ಗಳನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಕೊರೋನಾ ಪೀಡಿತ ಪ್ರದೇಶಗಳಲ್ಲಿ ಕೊರೋನಾ ನಿರಾಶ್ರಿತರಿಗೆ ಊಟ ಮತ್ತು ವಸತಿ ಸಹಾಯಕ್ಕಾಗಿ ಒಂದು ಆಶ್ರಯ ಮನೆಗಳನ್ನು ಓಪನ್ ಮಾಡಿದ್ದಾರೆ. ಸೊ ಯಾವ ಒಂದು ನಗರಗಳಲ್ಲಿ ಓಪನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ಈ ಒಂದು ಫುಡ್ ಶೆಲ್ಟರ್ಸ್ ಮತ್ತು ನೈಟ್ ಶೆಲ್ಟರ್ಸ್ಗಳನ್ನು ಓಪನ್ ಮಾಡಿದ್ದಾರೆ. ನಿಮ್ಮ ಊರಿನಲ್ಲಿ ಯಾರಾದರೂ ಈ ಒಂದು ನಗರಗಳಿಗೆ ದುಡಿಯೋಕೆ ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡಿದ್ರು ಅಂತಂದ್ರೆ, ನೀವು ಅವರಿಗೆ ಆ ಒಂದು ನಗರಗಳ ಅಡ್ರೆಸ್ ಅನ್ನು ತಿಳಿಸ್ಬಿಟ್ಟು ಅವರಿಗೆ ಸಹಾಯ ಮಾಡಬಹುದು. ಹೇಗೆ ಈ ಒಂದು ಫುಡ್ ಶೆಲ್ಟರ್ಸ್ ಮತ್ತು ನೈಟ್ ಶೆಲ್ಟರ್ಸ್ ಅಡ್ರೆಸ್ ಅನ್ನು ನೋಡೋದು ಅಂತ ನೋಡೋದಾದ್ರೆ, ನಿಮ್ಮ ಫೋನಲ್ಲಿ ಗೂಗಲ್ ಅನ್ನು ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚ್ ಮಾಡಿ ಫುಡ್ ಶೆಲ್ಟರ್ಸ್ ಇನ್ ಮ್ಯಾಂಗ್ಳೂರ್, ಫುಡ್ ಶೆಲ್ಟರ್ಸ್ ಇನ್ ಶಿವಮೊಗ್ಗ, ಫುಡ್ ಶೆಲ್ಟರ್ಸ್ ಇನ್ ಹುಬ್ಬಳ್ಳಿ, ಧಾರವಾಡ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಪ್ರಮುಖ ನಗರಗಳಿರ್ತಕ್ಕಂಥ ಆಶ್ರಯ ಮನೆಗಳ ಒಂದು ಅಡ್ರೆಸ್ ನಿಮ್ಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಆ ಒಂದು ಅಡ್ರೆಸ್ ಅನ್ನು ಅವ್ರಿಗೆ ನೀವು ಫೋನ್ ಮೂಲಕ ತಿಳಿಸಿದ್ರಿ ಅಂತಂದ್ರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಸಹಾಯವನ್ನ ಪಡಿತಾರೆ. ಸೊ ಇನ್ ಕೇಸ್ ನಿಮ್ಮ ಒಂದು ಈ ನಗರಗಳಲ್ಲಿ ನೀವೇನಾದ್ರು ಇದ್ರಿ ಅಂತಂದ್ರೆ, ನಿಮ್ಮ ಸುತ್ತಮುತ್ತಲು ಯಾರಾದರೂ ಕೊರೋನಾ ನಿರಾಶ್ರಿತರಿದ್ರು ಅಂತಂದ್ರೆ ದಯವಿಟ್ಟು ಅವ್ರಿಗೆ ಕೂಡ ಒಂದು ಅಡ್ರೆಸ್ ಅನ್ನು ಹೇಳಿ, ತುಂಬಾ ಅವರಿಗೆ ಯೂಸ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಈ ಮಾಹಿತಿನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ತುಂಬಾ ಜನರಿಗೆ ಯೂಸ್ ಆಗುತ್ತೆ. ತುಂಬಾ ಜನ ಊಟಕ್ಕಾಗಿ ಸಹಿತ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್, ನಿಮ್ಮ ಹತ್ರ ವಾಟ್ಸಪ್ ಇತ್ತು ಅಂತಂದ್ರೆ ನಿಮಗೆ ಈ ಒಂದು ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಒಂದು 3-4 ದಿನಗಳಿಂದ ವಾಟ್ಸಪ್ ನಲ್ಲಿ ಒಂದು ರೆಡ್ ಟಿಕ್ ಅನ್ನುವಂತ ಒಂದು ಆಪ್ಷನ್ ಬಂದಿದೆ ಅಂತ ಒಂದು ಸುಳ್ಳು ಸುದ್ದಿನ ಹರಡ್ತಾ ಇದ್ದಾರೆ. ಸೊ ನೀವೀಗ ನಿಮ್ಮ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದ್ರಿ ಅಂತಂದ್ರೆ ಸಿಂಗಲ್ ಟಿಕ್ ಬರುತ್ತೆ. ಸೊ ಡಬಲ್ ಟಿಕ್ ಬಂತು ಅಂದ್ರೆ ಡೆಲಿವರ್ಡ್ ಆಯ್ತು ಅಂತ. ಸೊ ಇನ್ನ ಅದೇ ಬ್ಲೂ ಆಯ್ತು ಅಂತಂದ್ರೆ ಅವ್ರು ಮೆಸೇಜ್ ನೋಡಿದ್ರು ಅಂತ ಅರ್ಥ. ಸೊ ಇನ್ನ ರೆಡ್ ಟಿಕ್ ಬಂತು ಅಂದ್ರೆ ನೀವು ಫೇಕ್ ಮೆಸೇಜ್ ಕಳಿಸಿದ್ರೆ ನಿಮ್ಮನ್ನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ. ನಿಮ್ಮ ಮೆಸೇಜ್ ಅನ್ನ ಗೌರ್ಮೆಂಟ್ನವರು ನೋಡ್ತಾ ಇದ್ದಾರೆ ಅಂತ ಒಂದು ಸುಳ್ಳು ಸುದ್ದಿನ ಹಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಈ ರೀತಿಯಾಗಿ ಒಂದು ರೆಡ್ ಟಿಕ್ ಅನ್ನುವಂಥ ಒಂದು ಅಪ್ಡೇಟನ್ನು ಯಾವುದೇ ರೀತಿಯಲ್ಲಿ ವಾಟ್ಸಪ್ನಿಂದ ಒಂದು ಅಪ್ಡೇಟ್ ಕೊಟ್ಟಿಲ್ಲ, ಅಫಿಷಿಯಲ್ ಅಪ್ಡೇಟ್ ಕೊಟ್ಟಿಲ್ಲ. ಇನ್ನು ಗೌರ್ಮೆಂಟ್ನವರು ಸಹಿತ ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇನ್ ಕೇಸ್ ನಿಮಗೆ ಒಂದು ಫೇಕ್ ಮೆಸೇಜ್, ಫಾರ್ವರ್ಡ್ ಮೆಸೇಜ್ಗಳು ಬಂತು ಅಂತಂದ್ರೆ ಅದನ್ನ ಫಾರ್ವರ್ಡ್ ಮಾಡಕ್ಕೆ ಹೋಗಬೇಡಿ. ಫಾರ್ವರ್ಡ್ ಮಾಡಿದ್ರು ಅಂತಂದ್ರೆ ಸುಮ್ಮನೆ ನೀವು ಫಾರ್ವರ್ಡ್ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಫೇಕ್ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡೋದು ತಪ್ಪು ಅಂತ ಹೇಳ್ಬೋದು. ಇನ್ನು ಈ ಒಂದು ವಾಟ್ಸಪ್ನಿಂದ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನ ತೊಗೊಂಡು ಬಂದಿದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ. ಸೊ 30 ಸೆಕೆಂಡು ಸ್ಟೇಟಸ್ನ 15 ಸೆಕೆಂಡ್ ಮಾಡಿದ್ದಾರೆ. ಆಮೇಲೆ ಈ ಒಂದು ಫಾರ್ವರ್ಡ್ ಮೆಸೇಜ್ಗಳನ್ನು ನೀವು ಮೊದಲು 5 ಜನರಿಗೆ ಫಾರ್ವರ್ಡ್ ಮಾಡ್ತಾ ಇದ್ರಿ. ಸೊ ಇವಾಗ ಕೇವಲ ಒಬ್ಬರಿಗೆ ಮಾತ್ರ ನೀವು ಫಾರ್ವರ್ಡ್ ಮಾಡಬಹುದು. ಸೊ ಏನಕ್ಕಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅಂತಂದ್ರೆ, ಒಂದು ಫೇಕ್ ಮೆಸೇಜ್ಗಳು ಹರಡೋದನ್ನ ತಡೆಗಟ್ಟೋಕೆ 5 ಜನರಿಗೆ ಫಾರ್ವರ್ಡ್ ಮಾಡೋದನ್ನ ಕೇವಲ ನೀವು ಒಬ್ಬರಿಗೆ ಮಾತ್ರ ಮಾಡಬಹುದು. ಸೊ ಈ ಒಂದು ರೀತಿಯ ಒಂದು ಅಪ್ಡೇಟ್ ಅನ್ನು ತಗೊಂಡು ಬಂದಿದ್ದಾರೆ ಹೊರತು ಇನ್ನು ಬೇರೆ ಯಾವುದೇ ಒಂದು ರೆಡ್ ಟಿಕ್ ಆಗಲಿ ಅಥವಾ ಗ್ರೀನ್ ಟಿಕ್, ಸೊ ಈ ರೀತಿ ಯಾವುದೇ ಒಂದು ಸಪರೇಟ್ ಆಗಿ ಟಿಕ್ಗಳ ಒಂದು ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇನ್ನು ನೆಕ್ಸ್ಟು, ನೀವೇನಾದರೂ ಜಿಯೋ ಸಿಮ್ಮನ್ನು ಉಪಯೋಗಿಸ್ತೀರಾ ಅಂತಂದರೆ ನಿಮಗೊಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಅವಕಾಶವನ್ನು ಜಿಯೋ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಊರಿನಲ್ಲಿರ್ತಕ್ಕಂಥ ಜನರಿಗೆ ನಿಮ್ಮ ಜಿಯೋ ನಂಬರಿಂದ ರೀಚಾರ್ಜ್ ಮಾಡ್ಬೋದು ಮತ್ತು ಅದರಿಂದ ನೀವು ಕಮಿಷನ್ ರೂಪದಲ್ಲಿ ಹಣವನ್ನು ಸಹಿತ ನೀವು ಗಳಿಸ್ಬೋದು. ಸೊ ಹೇಗೆ ಅಂತ ನೋಡೋದಾದ್ರೆ, ನೀವು ಜಿಯೋ ಸಿಮ್ಮನ್ನು ಹೊಂದಿದ್ರಿ ಅಂತಂದರೆ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವ್ದು ಅಪ್ಲಿಕೇಶನ್ ಅಂತ ನೋಡೋದಾದ್ರೆ ಜಿಯೋ POS ಲೈಟ್ ಅಂತ. ಸೊ ಈ ಒಂದು POS ಲೈಟ್ ಅನ್ನುವಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆದ್ರಿ ಅಂತಂದರೆ ಅದಕ್ಕೆ ನೀವು ಆ ಒಂದು ನಂಬರಿಂದ ನಿಮ್ಮ ಊರಲ್ಲಿರ್ತಕ್ಕಂಥ ಜಿಯೋ ಕಸ್ಟಮರ್ಸ್ಗೆ ನೀವು ರೀಚಾರ್ಜ್ ಮಾಡ್ಬೋದು. ಸೊ ನಿಮಗೆ 4% ಕಮಿಷನ್ ರೂಪದಲ್ಲಿ ಹಣ ಸಿಗುತ್ತೆ. ಇವಾಗ ತುಂಬ ಜನ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಆನ್ಲೈನ್ ರೀಚಾರ್ಜ್ ಮಾಡ್ಕೊಳ್ಳಲ್ಲ. ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹತ್ತಿರದ ಒಂದು ಮೊಬೈಲ್ ಶಾಪ್ಗಳಿಗೆ, ರೀಚಾರ್ಜ್ ಶಾಪ್ಗಳಿಗೆ ಹೋಗ್ತಾ ಇರ್ತಾರೆ. ಸೊ ಇವಾಗ ಅವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಅವರಿಗೆ ತೊಂದರೆ ಆಗಿರುತ್ತೆ. ಸೊ ಈಗ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿರಿ ಅಂತಂದರೆ ನೀವು ಅವರಿಗೆ ರೀಚಾರ್ಜ್ ಮಾಡುವ ಮೂಲಕ ಸಹಾಯ ಮಾಡ್ಬೋದು. ಅದರಿಂದ ನೀವು ಕೂಡ ಸ್ವಲ್ಪ ಹಣವನ್ನು ಸಹಿತ ಗಳಿಸಬಹುದು. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸಹಿತ ನಿಮ್ಮ ಎಲ್ಲ ಸ್ನೇಹಿತರಿಗೆ ತಿಳಿಸಿ. ಸೊ ನಾನು ನೆಕ್ಸ್ಟ್, ನೀವೇನಾದರೂ ಜನ್ಧನ್ ಖಾತೆಯನ್ನ ಹೊಂದಿದ್ರಿ ಅಂತಂದ್ರೆ, ಜನ್ಧನ್ ಖಾತೆ ಹೊಂದಿರತಕ್ಕಂಥ ಎಲ್ಲಾ ಮಹಿಳೆಯರಿಗೆ ಆಲ್ರೆಡಿ 500 ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಸಹಾಯಧನ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಹಣವನ್ನ ತಗೊಳ್ಳೋಕೆ ಯಾವುದೇ ರೀತಿಯ ಒಂದು ಕಾಲಾವಕಾಶ ಇಲ್ಲ. ಸೊ ಒಂದು ಸಾರಿ ಗೌರ್ಮೆಂಟ್ ಇಂದ ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯಧನ ಬಂದು ನಿಮ್ಮ ಅಕೌಂಟ್ಗೆ ಬಿತ್ತು ಅಂತಂದ್ರೆ ಅದನ್ನ ನೀವು ಯಾವಾಗ ಬೇಕಾದ್ರೂ ತಗೋಬಹುದು. ಸೊ ಈಗ ಕೆಲವು ಸುಳ್ಳು ಸುದ್ದಿ ಹರಡ್ತಾ ಇರ್ತಾರೆ, 15ನೇ ತಾರೀಕು 20ನೇ ತಾರೀಕು ಒಳಗಡೆ ತಗೊಂಡಿಲ್ಲ ಅಂತಂದ್ರೆ ಹಣ ವಾಪಸ್ ಹೋಗುತ್ತೆ ಹಾಗೆ ಅಂತ ಹೇಳ್ತಾರೆ.
ಹೇಳ್ತಾ ಇರ್ತಾರೆ. ಸೊ ಆ ರೀತಿ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಸೊ ಒಂದ್ಸಾರಿ ನಿಮ್ಮ ಅಕೌಂಟ್ಗೆ ಹಣ ಬಂದು ಬಿತ್ತು ಅಂತಂದ್ರೆ ಅದನ್ನ ಯಾರು ವಾಪಸ್ ತಗೊಳ್ಳಲ್ಲ. ನೀವು ಯಾವಾಗ ಬೇಕೋ ಅವಾಗ ಹೋಗಿ ನೀವು ಹಣವನ್ನು ತಗೊಳ್ಬಹುದು. ನೀವು ಯಾವಾಗ ಫ್ರೀ ಆಗ್ತಿರೋ ಅವಾಗ ಹೋಗಿ ಯಾವ ಒಂದು ಹಣವನ್ನು ನೀವು ತಗೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಕೂಡಲೇ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.